ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸಿನ ತಳಿಗಳು ಮತ್ತು ಅವುಗಳ ವೈಶಿಷ್ಟ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಅಪ್ಪಂಗಡದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ MS ಶಿವಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರೇ. ನಮಸ್ತೆ ಸರ್. ಕರಿಮೆಣಸು ಕೊಡಗು ಜಿಲ್ಲೆಯ ಮುಖ್ಯವಾದ ಬೆಳೆ. ಕಾಫಿ ಜೊತೆಯಲ್ಲಿ ಕರಿಮೆಣಸನ್ನು ಕೂಡ ನಮ್ಮ ರೈತ ಬಾಂಧವರು ವಿಶೇಷ ಮುತುವರ್ಜಿಯನ್ನು ವಹಿಸಿ ಇವತ್ತು ಬೆಳೀತಾ ಇದ್ದಾರೆ. ಕರಿಮೆಣಸಿನಲ್ಲಿರುವಂಥ ಸುಧಾರಿತ ತಳಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ಬೇಕು, ವಿಶೇಷವಾಗಿ ತಳಿ ವೈವಿಧ್ಯತೆಯ ಬಗ್ಗೆ. ಯಾವ್ಯಾವ ತಳಿಗಳ ಬಗ್ಗೆ ತಾವು ನಮ್ಮ ರೈತ ಬಾಂಧವರಿಗೆ ಇವತ್ತು ಮಾಹಿತಿ ಮಾಡಿಕೊಡ್ತೀರಾ? ತಳಿಗಳಲ್ಲಿ 3 ಭಾಗಗಳಾಗಿ ಮಾಡಬಹುದು. ಅಂದ್ರೆ ಒಂದು ಪನ್ಯೂರ್ ಸ್ಟೇಷನ್ ಅಥವಾ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂಡರ್ ಬರುವಂತ ಒಂದು ಪನ್ಯೂರ್ ಸ್ಟೇಷನ್ ಇಂದ ಅಭಿವೃದ್ಧಿ ಪಡಿಸಿರುವಂತಹ ತಳಿಗಳು ಒಂದು ಗುಂಪಾದ್ರೆ, ಎರಡನೇ ಗುಂಪು ಬಂದು ನಮ್ಮ IISR ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಈ ಸಂಸ್ಥೆಯಿಂದ ಬಿಡುಗಡೆ ಆಗಿರುವಂತ ತಳಿಗಳು ಎರಡನೇ ಭಾಗ ಆದ್ರೆ, ಮೂರನೇ ಭಾಗ ರೈತರ ತಳಿಗಳು. ಕೆಲವೊಂದೊಂದು ಇತ್ತೀಚೆಗೆ ಈ ರೈತರು ಕೂಡ ಅಭಿವೃದ್ಧಿ ಪಡಿಸಿರುವಂತ ಒಂದೊಂದಿಷ್ಟು ತಳಿಗಳು ಇದೆ. ಪನ್ಯೂರಿನ ತಳಿಗಳನ್ನ ಮೊದಲು ಮಾಡಿ IISR ಅಥವಾ ನಮ್ಮ ಸಂಶೋಧನಾ ಸಂಸ್ಥೆಯಿಂದ ಡೆವಲಪ್ ಆಗಿರೋದನ್ನ ಎರಡನೇ ಭಾಗವಾಗಿ ಹೇಳಿ, ಮೂರನೇ ಭಾಗವಾಗಿ ರೈತರ ತಳಿಗಳ ಬಗ್ಗೆ ಹೇಳ್ತೇನೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪನ್ಯೂರ್ ಅನ್ನುವಂಥದ್ದು ಒಂದು ವೆರೈಟಿ ಬ್ರ್ಯಾಂಡ್ ಆಯ್ತು ನಮ್ಮಲ್ಲಿ. ಕಾಳುಮೆಣಸಲ್ಲಿ ಬ್ರ್ಯಾಂಡ್ ಆಗಿರುವಂತ ವೆರೈಟಿ ಏನದಾದ್ರೆ ಪನ್ಯೂರ್. ಇದು ಕೇರಳ ಕಣ್ಣೂರು ಜಿಲ್ಲೆ, ಅಲ್ಲಿ ಪನ್ಯೂರ್ ಅನ್ನೋ ಒಂದು ಜಾಗದಲ್ಲಿ ಇರೋದ್ರಿಂದ ಇದು ಪನ್ಯೂರ್ ಸ್ಟೇಷನ್ ಅಂತ ಆಯ್ತು. ಅವರು ಬಿಡುಗಡೆ ಮಾಡಿರುವಂತ ಎಲ್ಲಾ ವೆರೈಟೀಸಿಗೂ ಕೂಡ ಅವರು ಪನ್ಯೂರ್ 1, 2, 3, 4 ಅಂತಾನೆ ಹೆಸರು ಮಾಡ್ಕೊಬಂದ್ರು. ಹಾಗಾಗಿ ಅದು ಯಾವುದೇ ಕನ್ಫ್ಯೂಷನ್ ಇಲ್ದಂಗೆ ರೈತರುಗಳಲ್ಲಿ ಪನ್ಯೂರ್ ಅಂದ್ರೆ ಮೆಣಸಿನ ತಳಿಗಳು ಅನ್ನೋದು ಉಳಿತು ಮನಸ್ಸಲ್ಲಿ. ನಮ್ಮ ಇರೋ ಸಂಶೋಧನಾ ಸಂಸ್ಥೆಗಳಲ್ಲೇ ಕಾಳು ಮೆಣಸಿನ ಬಹಳ ಹಳೆಯ ಸಂಸ್ಥೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ತುಂಬಾ ಹಳೆಯದು, 1950ನೇ ಇಸ್ವಿ ಆ ಅರೌಂಡ್ ಅಲ್ಲಿ ಶುರುವಾಗಿರುವಂತದ್ದು. ಇದರಲ್ಲಿ ಮೊಟ್ಟ ಮೊದಲನೇ ಆಗಿ ಬಂದಿದ್ದಂತ ತಳಿ ಅಂತ ಅಂದ್ರೆ ಪನ್ಯೂರ್ 1. ಪನ್ಯೂರ್ 1 1976ನಲ್ಲಿ ಬಿಡುಗಡೆ ಆಗಿರುವಂತ ಒಂದು ತಳಿ. ಅಂದ್ರೆ ಇದು ಒಂದು ಹೈಬ್ರಿಡ್. ಅವಾಗ್ಲೇನೂ ಕೂಡ ಪಿಳ್ಳೈ ಸರ್ ಒಂದು ನೇತೃತ್ವದಲ್ಲಿ ಅಭಿವೃದ್ಧಿ ಆಗಿರುವಂತ ತಳಿ ಹೈಬ್ರಿಡ್ ಇದು. ಇದು ಚೆರಿಯ ಕನಿಯ ಕಾಡನ್ನಿಂಟು ಉದರಿಂಗೋಟ ಅಂತ ಇದೆರಡು ತಳಿಗಳು. ಚೆರಿಯ ಕನಿಕಾಡನ್ನ ತಂದೆಯಾಗಿ ಅಥವಾ ಮತ್ತೆ ಉದರಿಂಗೋಟನ ತಾಯಿಯಾಗಿ ಎರಡನ್ನೂ ಪರಾಗಸ್ಪರ್ಶದಿಂದ ಮಾಡಿ ಡೆವಲಪ್ ಮಾಡಿರುವಂತ ಒಂದು ತಳಿ.
ಪ್ರತಿ ತೋಟದಲ್ಲೂ ಯಾವ್ದು ಇರುತ್ತೋ ಬಿಡುತ್ತೋ ಪನ್ಯೂರ್ ಒಂದು ಇದ್ದೇ ಇರುತ್ತೆ. ಇದಕ್ಕೆ ಮೂಲ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಪನ್ಯೂರ್ ವೆರೈಟಿ ಡೆವಲಪ್ ಮಾಡಿರೋ ಒಂದು ಬ್ರೀಡರ್ ಏನಿದ್ರಲ್ಲ ಅವ್ರಿಗೇನೆ ಕೂಡ ಮೋಸ್ಟ್ಲಿ ಅಂದಾಜ್ ಇರ್ಲಿಕ್ಕಿಲ್ಲ ಈ ತಳಿ ಇಷ್ಟು ಜನಪ್ರಿಯ ವ್ಯಾಪಕವಾಗಿ ಹರಡುತ್ತೆ ಅನ್ನೋದೊಂದು ಐಡಿಯಾ ಇರಲಿಲ್ಲ. ಯಾಕೆಂದ್ರೆ ಅವ್ರ ಕಣ್ಣೂರಲ್ಲಿ ಬೆಳೆಯುವಾಗ ಇದಷ್ಟು ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳ್ಬೋದು. ಬಟ್ ಯಾವಾಗ ಈ ತಳಿಗಳನ್ನ ಒಂದು ಘಟ್ಟ ಪ್ರದೇಶಕ್ಕೆ ತಂದು ರೈತರುಗಳೆಲ್ಲ ಒಂದು ಇಂಟೆನ್ಸಿವ್ ಆಗಿ ತುಂಬಾ ಮುತುವರ್ಜಿಯಿಂದ ಕಲ್ಟಿವೇಷನ್ ಮಾಡಕ್ ಶುರುವಾದಾಗ ಇದ್ರದ್ದೊಂದು ಪೊಟೆನ್ಶಿಯಲ್ ಅದು ಹೊರಗಡೆ ಬರೋಕ್ ಶುರು ಆಯ್ತು. ಶಕ್ತಿ ಅಂತ ಏನಂತಿರೋ ಅಥವಾ ಇಳುವರಿ ಸಾಮರ್ಥ್ಯ ಅದು ಒಂದು ಜನಗಳಿಗೆ ಮನವರಿಕೆ ಆಯ್ತು. ಹಾಗಾಗಿ ತುಂಬಾ ಜನ ಇಷ್ಟಪಟ್ಟರು, ತುಂಬಾ ಕಡೆ ಬೆಳೆದ್ರು ಇದನ್ನ. ಇದು 76ರಿಂದ ಸ್ವಲ್ಪ ದಿನಗಳು ತಗಂತು. ಮುಂಚೆ ಇದ್ದಿದ್ದಂತ ನಮ್ಮ ತಳಿಗಳನ್ನೆಲ್ಲ ಹುಡುಕ್ತಾ ಹೋದ್ರೆ ನಮ್ಮಲ್ಲಿ ತುಂಬಾ ಹಳೆ ತಳಿಗಳು ಅಂತ ಅಂದ್ರೆ ಜನ ಹೇಳೋವಂಥದ್ದು ಈ ಕರಿಮುಂಡ ಅಂತ ಅಂತಾರೆ. ಕರಿಮುಂಡ ಒಂದು ಹಳೆ ತಳಿ ನಮ್ಮಲ್ಲಿ. ಜನಕ್ಕೆ ಏನಾಗಿದೆ ಅಂದ್ರೆ ಪನ್ಯೂರ್ ಬಿಟ್ರೆ ಇನ್ ಬೇರೆ ಯಾವುದೇ ಇದ್ರೂ ಕರಿಮುಂಡ ಅನ್ನೋದೊಂದಿದೆ. ಅದು ಬಿಟ್ರೆ ನಮ್ಮಲ್ಲಿ ಸ್ವಲ್ಪ ಈ ಬಾಲಂಗೋಟ ಅಂತ ಇತ್ತು ಅಥವಾ ವೈನಾಡನ್ ಅಂತ ಕರೆಯೋರು. ಪನ್ಯೂರು ಎಲ್ಲಾ ತಳಿಗಳನ್ನ ರಿಪ್ಲೇಸ್ ಮಾಡೋ ತನಕ ಪ್ರಾಚಲಿತವಾಗಿದ್ದಂತ ತಳಿಗಳು ಈ ಸ್ಥಳೀಯ ತಳಿಗಳು. ಮತ್ತೆ ಉದರಿಂಗೋಟ ಅಂತಾನು ಇತ್ತು, ಆಮೇಲೆ ಅರಿವಳ್ಳಿ ಅಂತ. ಈ ರೀತಿ ಸ್ವಲ್ಪ ಬಹಳ ವೈವಿಧ್ಯತೆ ಇದೆ. ನಾವು ಮೆಣಸಿನ ವೈವಿಧ್ಯತೆ ಮಾತಾಡ್ಬೇಕು ಅನ್ನೋದಾದ್ರೆ ಮೋಸ್ಟ್ಲಿ ನನಗೆ ಇನ್ನೊಂದು ಅರ್ಧ ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ವೈವಿಧ್ಯತೆ ಇದೆ. ಈ ಬಿಳಿ ಮಲ್ಲಿಗೆ ಸರ, ಕರಿ ಮಲ್ಲಿಗೆ ಸರ ಇವೆಲ್ಲನೂ ಹೇಳೋರು. ಇದೆಲ್ಲ ಶಿರ್ಸಿ, ಸಿದ್ದಾಪುರ ಲೋಕಲ್ ಆಗಿ ಕಂಡು ಬರುವಂತದ್ದು. ಮಡಿಕೇರಿ ಅಥವಾ ಕೊಡಗು ಪ್ರದೇಶದಲ್ಲಿ ಇದಷ್ಟಿರ್ಲಿಲ್ಲ. ಯಾಕೆಂದ್ರೆ ವೈನಾಡಿ ಪಕ್ಕದಲ್ಲಿರೋದ್ರಿಂದ ನಮ್ಮಲ್ಲಿ ಇವೆಲ್ಲ ಜಾಸ್ತಿ ಇತ್ತು. ವೈವಿಧ್ಯತೆ ಪ್ರೆಸೆಂಟ್ ಡೇಸ್ ಅಲ್ಲಿ ನೋಡ್ಬೇಕು ಅನ್ನೋದಾದ್ರೆ ನಾವು ಶಿರ್ಸಿ ಸಾಗರಕ್ಕೆ ಹೋಗ್ಬೇಕು. ನೀವು ಹೇಳಿದಾಗೆ ಕರಿ ಮಲ್ಲಿಗೆ ಸರ, ಬಿಳಿ ಮಲ್ಲಿಗೆ ಸರ, ಉದ್ದಗೆರೆ, ದೊಡ್ಡೆಲೆ ಅಂತ ತುಂಬಾ ವೈವಿಧ್ಯತೆ ಇದೆ ಶಿರ್ಸಿ ಸಿದ್ದಾಪುರದಲ್ಲಿ. ಅವರಲ್ಲಿ ಇನ್ನೂ ಅದು ಯಾವ್ದು ಹೋಗಿಲ್ಲ. ಬಟ್ ನಮ್ಮ ಕೊಡಗು, ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಎಲ್ಲಿ ನಾವು ಮೇಜರ್ ಆಗಿ ಮೆಣಸನ್ನ ಬೆಳಿತೀವಿ ಅಲ್ಲೆಲ್ಲ ಪನ್ಯೂರನ್ನು ಹಳೆ ತಳಿಗಳನ್ನ ರಿಪ್ಲೇಸ್ ಮಾಡಿ ಸ್ಥಳೀಯ ತಳಿ ಆಗೋಗಿದೆ. ಅದು ಕಾಮನ್ ತಳಿ ಆಗೋಗ್ಬಿಟ್ಟಿದೆ ಈಗ ಬಾಯಲ್ಲಿ. ಹಾಗಾಗಿ ತುಂಬಾ ಪೊಟೆನ್ಶಿಯಲ್ ಇರುವಂತ ತಳಿ. ನಾವು ಇದನ್ನ ಯಾವ ರೀತಿ ಗುರುತಿಸ್ತೀವಿ ಅನ್ನೋದಾದ್ರೆ ಇದರಲ್ಲಿರುವಂತ ಬಿಳಿ ಚಿಗುರು, ಈ ವೈಟ್ ಶೂಟ್ ಟಿಪ್ ಅಂತ ನಾವೇನ್ ಕರಿತೀವಲ್ಲ, ಹಾಗಾಗಿ ಇರೋದ್ರಿಂದ ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡುವಂಥದ್ದು ಇದು. ಪ್ರತಿಯೊಬ್ಬರು ಜನರನ್ನು ಕೂಡ ಇದು ಪನ್ಯೂರ್ ತಳಿ ಅಂದ್ರೆ ಆ ಚಿಗುರು ನೋಡ್ತಿದ್ದಂಗೆ ಹೇಳ್ತಾರೆ. ಹಾಗಾಗಿ ತುಂಬಾ ಪೊಟೆನ್ಶಿಯಲ್ ಇರುವಂತ ತಳಿ. ಇಷ್ಟು ದಿನ ತುಂಬಾ ರೈತರಿಗೆ ತುಂಬಾ ಇಳುವರಿ ಕೊಟ್ಟು ತುಂಬಾ ಆದಾಯವನ್ನು ಕೊಟ್ಟಿರುವಂತ ತಳಿ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಒಂದು ತಳಿ ಆಲ್ಮೋಸ್ಟ್ ನಿಮಗೆ 40ರಿಂದ 45 ವರ್ಷ ಮೆಣಸು ಬೆಳೆಯುವಂತ ಪ್ರದೇಶಗಳಲ್ಲಿ ನಿಂತಿದೆ ಅನ್ನೋದಾದ್ರೆ ಅದು ಪೊಟೆನ್ಶಿಯಲ್ ಇದ್ದೇ ಇರುತ್ತೆ. ಹಾಗಾಗಿ ತುಂಬಾ ಒಳ್ಳೆ ತಳಿ. ಬಟ್ ಇತ್ತೀಚೆಗೆ ಸ್ವಲ್ಪ ಅದರಲ್ಲಿ ತೊಂದರೆಗಳು ಶುರುವಾಯಿತು. ಗುಣಲಕ್ಷಣಗಳು ಸ್ವಲ್ಪ ಚೇಂಜ್ ಆಗಕ್ಕೆ ಶುರುವಾಯಿತು. ನರ್ಸರಿಯಲ್ಲಿ ಮಾಡುವಂತರು ಕೂಡ ಕಲಬೆರಕೆ ಆಯ್ತು ಸ್ವಲ್ಪ. ಅದು ಮೂಲ ಪನ್ಯೂರ್ ಅನ್ನೋದನ್ನ ಹೋಗಿ ತುಂಬಾ ವ್ಯತ್ಯಾಸ ಬರೋಗಾಗಿದೆ. ಯಾಕೆಂದ್ರೆ ಬೀಜ ಬಿದ್ದು ಬೆಳೆದಿರುವಂತದ್ದು ಈ ನರ್ಸರಿ ಮಾಡುವಂತರ ಅಲ್ಲಿಂದ ತಗೋಬರೋದು, ಅದನ್ನ ಕಟ್ ಮಾಡೋ ವೈವಿಧ್ಯತೆ ಆಗುತ್ತೆ. ಆವಾಗ ಮೂಲ ತಳಿಗೆ ವ್ಯತ್ಯಾಸ ಬರೋಕ್ ಶುರುವಾಯಿತು. ಹಾಗಾಗಿ ಇತ್ತೀಚೆಗೆ ಪನ್ಯೂರಲ್ಲಿ ನೋಡ್ತಾ ಇರೋಂಥದ್ದು ಏನು ಅಂದ್ರೆ 1 ವರ್ಷ ಇಳುವರಿ ಕೊಟ್ರೆ 2ನೇ ವರ್ಷ ಆ ಇಳುವರಿ ಬರ್ತಾ ಇಲ್ಲ. ಅದ್ರಲ್ಲಿ ಒಂದು 50ರಿಂದ 60% ಕಮ್ಮಿ ಆಗುವಂಥದ್ದು. ಮತ್ತೆ ರೋಗ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಹಾಗಾಗಿ ಜನ ಇದನ್ನೆಲ್ಲ ಬಿಟ್ಬಿಟ್ಟು ಬೇರೆ ತಳಿಗಳು ಬೇಕು ಅಂತ ಜನ ನೋಡಕ್ ಶುರು ಮಾಡಿರುವಂಥದ್ದು. ಇದು ಪ್ರೆಸೆಂಟ್ ಡೇಸ್ ಅಲ್ಲಿ ನಮ್ಮಲ್ಲಿ ಇರುವಂತ ಒಂದು ಇದು. ನಮಗೆ ಪನ್ಯೂರ್ ಬೇಡ, ಬೇರೆ ಯಾವ್ದಾದ್ರು ಸ್ವಲ್ಪ ಇಳುವರಿ ಕಮ್ಮಿ ಆದ್ರೂ ಪರವಾಗಿಲ್ಲ, ತುಂಬಾ ದಿನ ನಿಲ್ಲುವಂತ ತಳಿಗಳು ಬೇಕು ಅಂತ ಬಂತು. ಇದು ಪನ್ಯೂರ್ 1 ಬಗ್ಗೆ. ಆದ್ರೆ 2ನೇದು ಬರುವಂತದ್ದು ಪನ್ಯೂರ್ 2 ಅಂತ. ಈ ಪನ್ಯೂರ್ 2ನ ಬಾಲಂಗೋಟ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಸ್ಥಳೀಯ ತಪ್ಪಾಗ್ಲಿಕ್ಕಿಲ್ಲ. ಅದರಿಂದ ಸೆಲೆಕ್ಟ್ ಮಾಡಿರುವಂತ ಪನ್ಯೂರ್ 2 ಇದು ಅಷ್ಟು ಅವಾಗ ಫೇಮಸ್ ಆಗ್ಲಿಲ್ಲ. ಬಟ್ ಈಗ ನಾವು ಶಿವಮೊಗ್ಗ ಆ ಸೈಡ್ ಹೋದ್ರೆ ಸ್ವಲ್ಪ ನರ್ಸಿಗಳು ಪನ್ಯೂರ್ 2ನ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಅಂದ್ರೆ ಹೇಳ್ಬೇಕು ಅನ್ನೋದ್ರ ಒಂದು 2-3 ವರ್ಷದಿಂದ ಯಾರೋ ಒಬ್ರು ತೋಟದಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಪನ್ಯೂರ್ 2ನ ಸ್ವಲ್ಪ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಅದು ಉದ್ದ ಕೊತ್ತಿರುವಂಥದ್ದು, ಸೆಟ್ಟಿಂಗು ಚೆನ್ನಾಗಿರೋದ್ರಿಂದ ಸ್ವಲ್ಪ ಜನ ಪ್ರಿಫರ್ ಮಾಡ್ತಾ ಇದ್ದಾರೆ ಅದನ್ನ. ಈಗ 3ನೇದು ಬಂದು ಪನ್ಯೂರ್ 3. ಪನ್ಯೂರ್ 2 ಅಂತ ಏನಂದ್ವಲ್ಲ ನಾವು, ಅದು ಸ್ವಲ್ಪ ಈ ಶೇಡಿಗೆ, ಈ ನೆರಳಿರುವಂತ ಪ್ರದೇಶಗಳಲ್ಲಿ ಸೂಕ್ತ ಆಗುತ್ತೆ ಅಂತ ರಿಸರ್ಚ್ ಹೇಳುವಂಥದ್ದು. 3ನೇದು ಬಂದು ಪನ್ಯೂರ್ 3 ಅಂತ ಕರಿತೀವಿ. ಇದು ಸೇಮ್ ಚೆರಿಯ ಕನಿಯ ಕಡೆ ನಿಂಟು ಉದಿರಂಗೋಟ ಏನ್ ಪನ್ಯೂರ್ 1 ತಂದೆ ತಾಯಿ ಇತ್ತೋ ಅದೇ ಸೇಮ್ ತಂದೆ ತಾಯಿನ ಯೂಸ್ ಮಾಡಿರುವಂಥದ್ದು. ಬಟ್ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಪನ್ಯೂರ್ 1 ಅಲ್ಲಿ ನೀವು ನೋಡಿದ್ರೆ ಬಿಳಿ ಚಿಗುರು ಅದ್ರಲ್ಲಿಲ್ಲ. ಇದರಲ್ಲಿರುವಂಥದ್ದು ಬ್ರೌನ್ ಅಥವಾ ನೀಲಿ ಬಣ್ಣದ, ಸ್ವಲ್ಪ ನೀಲಿ ಬಣ್ಣ ಇರುವಂತ ಚಿಗುರು. ಇದರಲ್ಲೂ ಅಷ್ಟೇನೆ ಇದು ಅಷ್ಟು ಫೇಮಸ್ ಆಗಲಿಲ್ಲ. ಪನ್ಯೂರ್ 1 ಅಷ್ಟು ಫೇಮಸ್ ಆಗಲಿಲ್ಲ. ಇದು ಸ್ವಲ್ಪ ಲೇಟ್ ಮೆಚೂರಿಂಗ್ ವೆರೈಟಿ, ಸ್ವಲ್ಪ ಲಾಸ್ಟ್ ಅಲ್ಲಿ ಮೆಚೂರ್. ಪನ್ಯೂರ್ಗಿಂತ ಇದಕ್ಕೆ ಆಲ್ಮೋಸ್ಟ್ ಒಂದು 25ರಿಂದ 30 ದಿನ ಬಿಡುವಂಥದ್ದು. ಇದು ಪನ್ಯೂರ್ 3 ವೆರೈಟಿ.
ಯೂನಿವರ್ಸಿಟಿ. ಪನ್ಯೂರ್ 4 ಬಂದ್ಬಿಟ್ಟು ಕುದಿರವಳ್ಳಿ ಅಂತ ಕರಿತೀವಿ. ಈ ಕುದಿರವಳ್ಳಿ ಅಂತ ಅಂದ್ರೆ ಮೆಣಸಲ್ಲಿ ಹೆಸರಿಡುವಂಥದ್ದೇ ಒಂದು ವಿಶಿಷ್ಟತೆ ಇದೆ. ಕುದಿರವಳ್ಳಿ ಅಂತ ಅಂದ್ರೆ ಕುದುರೆ ಬಾಲವನ್ನ ಹೋಲುವಂತ ತೆನೆ ಅಥವಾ ಗೆರೆ ಅಥವಾ ನಾವೇನಂತೀವಲ್ಲ ಕೊತ್ತು, ಅದಕ್ಕೆ ಹೋಲೋದ್ರಿಂದ ಇದನ್ನ ಕುದಿರವಳ್ಳಿ ಅಂತಾನೆ ಕರೆದ್ರು. ಹಾಗಾಗಿ ಅದರಿಂದ ಸೆಲೆಕ್ಟ್ ಮಾಡಿರುವಂತ ತಳಿ ಇದು. ಇದ್ರದ್ದು ವೈಶಿಷ್ಟ್ಯತೆ ಏನು ಅಂತ ಅಂದ್ರೆ ಉದ್ದ ಕೊತ್ತು, ಕಾಳುಗಳು ಸ್ವಲ್ಪ ಸಣ್ಣ, ಹಾಗಾಗಿ ನಿಮಗೆ ಬಲ್ಕ್ ಡೆನ್ಸಿಟಿನೂ ಸ್ವಲ್ಪ ಸಣ್ಣ ಆಗುವಂಥದ್ದು. ಇದು 4ನೇದು ಪನ್ಯೂರ್ 4 ಅಂತ ಕರಿತೀವಿ. ಇನ್ನೊಂದು ಪನ್ಯೂರ್ 5 ಅಂತ, ಇದು ಪೆರುಂಕೋಡಿ ಅನ್ನೋ ಕೇರಳದ ಒಂದು ಸ್ಥಳೀಯ ತಳಿಯಿಂದ ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿರೋವಂಥದ್ದು. ಹುಡುಕ್ತಾ ಹೋದ್ರೆ ಪನ್ಯೂರ್ 1 ಬಿಟ್ರೆ ಬೇರೆ ಯಾವ್ದಾದ್ರು ತಳಿ ಇಷ್ಟು ದಿನದಲ್ಲಿ ಸ್ವಲ್ಪ ಹೆಸರು ಮಾಡ್ತು ಪನ್ಯೂರ್ ಸೀರೀಸ್ ಇಂದ ವೆರೈಟಿ ಅಂತ ನೋಡಿದ್ರೆ ಇದು ಪನ್ಯೂರ್ 5 ಹಾಗಾಗಿ ಸ್ವಲ್ಪ ಶೇಡ್ ಟಾಲರೆಂಟ್ ಇರೋಂಥ ತಳಿ ಇದು. ಕೊತ್ತು ಕೂಡ ಚೆನ್ನಾಗಿರೋದ್ರಿಂದ ತುಂಬಾ ಕಾಮನ್ ಆಗಿ ಆಯ್ತು. ಬಟ್ ಇತ್ತೀಚೆಗೆ ಅದರಲ್ಲಿ ರೋಗಗಳು ಜಾಸ್ತಿ ಕಂಡು ಬಂದಿದ್ರಿಂದ ಈ ವೆರೈಟಿನೂ ಬಿಟ್ಬಿಟ್ಟು ಬೇರೆ ವೆರೈಟಿಗಳನ್ನ ಹುಡುಕ್ತಾ ಇರೋ ಶಿವಮೊಗ್ಗದಲ್ಲಿ 2-3 ಜನ ರೈತರು ಪನ್ಯೂರ್ 5 ಮಾತ್ರ ಹಾಕ್ಬಿಟ್ಟು ಬೆಳೆದಿರೋಂಥ ತೋಟಗಳಿದೆ. ಕೆಲವು ವರ್ಷಗಳ ಮೇಲೆ ಅದನ್ನ ಅವರು ರೋಗ ಬಂದು ಸ್ವಲ್ಪ ಕಳ್ಕೊಂಡ್ರು ಆ ತೋಟನ. ಬಟ್ ಪನ್ಯೂರ್ 5 ಕೂಡ ಚಾಲ್ತಿಯಲ್ಲಿ ಇದ್ದಿದ್ದಂತ ಒಂದು ತಳಿ. ಇನ್ನೊಂದು ಪನ್ಯೂರ್ 6 ಕರಿಮುಂಡದಿಂದ ಮಾಡಿರುವಂತ ಒಂದು ತಳಿ. ಉದ್ದ ಬರಲ್ಲ ಕೊತ್ತು, 9ರಿಂದ 10 ಸೆಂಟಿಮೀಟರ್ ಅಂತ ಕೊತ್ತು, ಮೀಡಿಯಂ ಕಾಳುಗಳು, ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರೋದ್ರಿಂದ. ಬಟ್ ಇದು ಹಾಗೇನೆ ಪನ್ಯೂರಿಂದ ರಿಲೀಸ್ ಆದ್ರೂ ಕೂಡ ಜನ ಅಷ್ಟು ಇಷ್ಟಪಡಲಿಲ್ಲ. ಮೋಸ್ಟ್ಲಿ ತಳಿಗಳನ್ನು ನೋಡ್ತಾ ಹೋದ್ರೆ ಜನಗಳು ಉದ್ದ ಕೊತ್ತಿರೋವಂಥದ್ದು ಇಷ್ಟಪಡುವಂಥದ್ದಿದೆ, ಹಾಗಾಗಿ ಇದು ಅಷ್ಟು ಕಾಮನ್ ಆಗಲಿಲ್ಲ. ಪನ್ಯೂರ್ 7 ಬಂತು. ಅದಾದ್ಮೇಲೆ ಇದು ಕಲುವಳ್ಳಿ ಅಂತ ಸ್ಥಳೀಯ ತಳಿಯಿಂದ ಸೆಲೆಕ್ಟ್ ಮಾಡಿಬಿಟ್ಟು ರಿಲೀಸ್ ಮಾಡಿರೋ ಅಂತ ತಳಿ. ಪನ್ಯೂರ್ 7 ಯಾರ ತೋಟಗಳಲ್ಲಿ ಕಂಡು ಬರಲಿಲ್ಲ ಇದು, ಯಾಕೆಂದ್ರೆ ಇದರಲ್ಲಿ ಸ್ವಲ್ಪ ಸೆಟ್ಟಿಂಗ್ ಕಮ್ಮಿ. ಮೂಲ ಕಲುವಳ್ಳಿ ನೋಡಿದ್ರೂ ಕೂಡ ಇದರಲ್ಲಿ ಸೆಟ್ಟಿಂಗ್ ಆಗಲ್ಲ. ನಮ್ಮಲ್ಲಿ ಪನ್ಯೂರಲ್ಲಿ ಒಂದು ಕೊತ್ತು ಅಥವಾ ಸರ್ದಲ್ಲಿ ನೋಡಿದ್ರೆ ಪೂರ್ತಿ ಕಾಯಿಗಳು ಕಾಣಿಸುವಂಥದ್ದು. ಇದರಲ್ಲಿ ಒಂದಿಷ್ಟು ಪಾರ್ಷಿಯಲ್ ಸೆಟ್ಟಿಂಗ್ ಇರೋದ್ರಿಂದ ಜನಕ್ಕೆ ಅಷ್ಟು ಚಾಲ್ತಿ ಎಲ್ಲ ಆಗುತ್ತೆ. ಹೌದು. ಹಾಗಾಗಿ ಇಳುವರಿನೂ ಆಗ್ಲಿಲ್ಲ. ಪನ್ಯೂರ್ 7 ಕೂಡ ಅಷ್ಟು ಕಾಮನ್ ಆಗಲಿಲ್ಲ. ಇನ್ನೊಂದು ಹೈಬ್ರಿಡ್ ಬಂತು ಪನ್ಯೂರ್ 8 ಅಂತ ರಿಲೀಸ್ ಮಾಡಿದ್ರು. ಅಂದ್ರೆ ಇದು ಪನ್ಯೂರ್ 6 ಮತ್ತೆ 5ನ ಕ್ರಾಸ್ ಮಾಡಿರೋ ಅಂಥದ್ದು. ಅಂದ್ರೆ ಪನ್ಯೂರ್ 6 ಅಂದ್ರೆ ಕರಿಮುಂಡ ಮತ್ತೆ ಈ ಪೆರುಂಕೋಡಿ ಅಂತ ಏನ್ ಬಂತಲ್ಲ, ಇದೆರಡನ್ನು ಕ್ರಾಸ್ ಮಾಡಿರೋ ಅಂಥದ್ದು. ಇದಾದ್ಮೇಲೆ ಪನ್ಯೂರ್ 9 ಬಂದ್ಮೇಲೆ ಪನ್ಯೂರ್ 8ನ ಬಿಟ್ಬಿಟ್ಟು ಪನ್ಯೂರ್ 9 ಬಗ್ಗೆ ತುಂಬಾ ಜನ ಕಾಳಜಿ ತೋರಿಸ್ತಾ ಇದ್ದಾರೆ. ಇದು ಕೂಡ ಓಪನ್ ಪಾಲಿನೇಟೆಡ್ ಪ್ರೊಜನಿ, ಅಂದ್ರೆ ಬ್ರೀಡರ್ಸ್ ಗಳು ಬೇರೆ ಬೇರೆ ವಿಧಾನಗಳಿಂದ ವೆರೈಟಿ ಅಥವಾ ತಳಿಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಒಂದು ಏನು ಅಂತಂದ್ರೆ ನಮ್ಮಲ್ಲಿರೋ ಕಲೆಕ್ಷನ್ಸ್ ಜಂಪ್ ಪ್ಲಾಸಮ್ ಅಂತೀವಲ್ಲ, ಅದರಿಂದ ಸೂಕ್ತವಾಗಿರುವಂತದ್ದನ್ನ ಅವ್ಯಾಲ್ಯೂಯೇಟ್ ಮಾಡಿ ರಿಲೀಸ್ ಮಾಡುವಂಥದ್ದು. 2ನೇದು ಕ್ರಾಸಿಂಗ್ ಹೈಬ್ರಿಡ್ಸ್ ಅಂತ ನಾವೇನ್ ಕರಿತೀವಲ್ಲ ಅದರಿಂದ ಮಾಡುವಂಥದ್ದು. 3ನೇದು ಬರುವಂತ ಬೀಜಗಳಿಂದ ನೆಟ್ಬಿಟ್ಟು ಆ ಬೀಜದಿಂದ ತಳಿನ ಸೆಲೆಕ್ಟ್ ಮಾಡುವಂಥದ್ದು. ಇದು ಆ ರೀತಿ ಪನ್ಯೂರ್ 3 ಏನು ಹೈಬ್ರಿಡ್ ಇತ್ತಲ್ಲ ಅದ್ರ ಬೀಜಗಳಿಂದ ಸೆಲೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಡ್ರಾ ಟಾಲರೆಂಟ್ ಇದೆ ಅನ್ನೋ ಒಂದು ಸಂಶೋಧನೆ ಅವರು ಮಾಡಿರೋದ್ರಿಂದ ಪನ್ಯೂರ್ 9 ಸ್ವಲ್ಪ ಇತ್ತೀಚೆಗೆ ಒಂಚೂರು ಜನರ ಬಾಯಲ್ಲಿ ಕೇಳಿ ಬರ್ತಾ ಇದೆ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಇದು ಅಷ್ಟು ಕಾಮನ್ ಆಗ್ಬಹುದು. ಪನ್ಯೂರ್ 9 ಕೊನೆಗೆ ಇನ್ನೊಂದು ಬಂತು ಪನ್ಯೂರ್ 10 ಅಂತ 2 ವರ್ಷದ ಮುಂಚೆ ಮಾಡಿರುವಂಥದ್ದು. ಇದು ಕೂಡ ಒಂದು ಹೈಬ್ರಿಡ್. ಪನ್ಯೂರ್ 1ನ್ನ ತಾಯಿಯಾಗಿ ಯೂಸ್ ಮಾಡಿ ಇನ್ನೊಂದು ಕರಿವಳ್ಳಿ ಅಂತ ಇದೆ, ಅದನ್ನ ಕ್ರಾಸ್ ಮಾಡಿ ಮಾಡಿರುವಂಥದ್ದು. ಪನ್ಯೂರ್ 10 ಅಷ್ಟು ಪ್ಲಾಂಟಿಂಗ್ ಮೆಟೀರಿಯಲ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ರೈತರು ತೋಟಕ್ಕೆ ಬಂದ್ಮೇಲೆನೆ ಅದ್ರದ್ದು ಒಂದು ಸಾಮರ್ಥ್ಯ ಗೊತ್ತಾಗುವಂಥದ್ದು. ಇದಲ್ದಲೇನೆ ಪನ್ಯೂರ್ ಬಿಟ್ರೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತ್ರಿಶೂರಲ್ಲಿ ಏನಿದೆ, ಅವರೊಂದು ವಿಜಯ್ ಅನ್ನೋ ಒಂದು ವೆರೈಟಿನ ರಿಲೀಸ್ ಮಾಡಿದ್ರು. ಈ ವಿಜಯ್ ಅನ್ನೋ ವೆರೈಟಿ ಪನ್ಯೂರ್ 2 ಮತ್ತೆ ನೀಲಮುಂಡಿ 2ನ್ನ ಕ್ರಾಸ್ ಮಾಡ್ಬಿಟ್ಟು ಮಾಡಿರುವಂಥದ್ದು. ಇದು ತುಂಬಾ ಜನ ಕೇರಳಕ್ಕೆ ಹೋಗಿ ಪ್ಲಾಂಟಿಂಗ್ ಮೆಟೀರಿಯಲ್ ತಂದು ಕೆಲವು ನರ್ಸರಿಗಳನ್ನು ಮಾಡಿ ಸ್ಪೆಸಿಫಿಕ್ ಆಗಿ ನಾವು ವಿಜಯನೇ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಈ ತಳಿಗಳನ್ನ ಸ್ವಲ್ಪ ಪ್ರಚಾರದಲ್ಲಿಟ್ಟು ಸ್ವಲ್ಪ ಜನ ಪ್ರಿಫರ್ ಮಾಡ್ತಿರುವಂಥದ್ದು. ಮೀಡಿಯಂ ಕೊತ್ತು ಒಳ್ಳೆ ಸೆಟ್ಟಿಂಗ್ ಆಗುತ್ತೆ, ದಪ್ಪ ಕಾಳುಗಳಾಗುತ್ತೆ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಈ ವಿಜಯ ವೆರೈಟಿನೂ ಕೂಡ ಇತ್ತೀಚೆಗೆ ಕೊಡಗು ತುಂಬಾ ರೈತರು ತಂದು ಮಾಡ್ತಿರೋವಂಥದ್ದಿದೆ. ಇದಿಷ್ಟು ನಮ್ಮ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪನ್ಯೂರ್ ಇಂದ ರಿಲೀಸ್ ಆಗಿರುವಂತ ವೆರೈಟೀಸು. ನಾನೊಂದು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ಪನ್ಯೂರ್ 1, 5, ಇತ್ತೀಚೆಗೆ ಪನ್ಯೂರ್ 2, ಪನ್ಯೂರ್ 9, ವಿಜಯ್ ಇವಿಷ್ಟು ಕೂಡ ಜನಪ್ರಿಯ ಆಗಿರುವಂತದ್ದು. ಪನ್ಯೂರ್ 1 ಅತಿ ಹೆಚ್ಚಾದ್ರೆ ಉಳಿದಿದ್ದೆಲ್ಲ ಇತ್ತೀಚೆಗೆ ಜನ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿರೋವಂಥದ್ದಿದೆ ಇದರಲ್ಲಿ. ಇದಿಷ್ಟು ಪನ್ಯೂರ ತಳಿಗಳ ಬಗ್ಗೆ ಆಯ್ತು. ಈಗ ನಮ್ಮ IISR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ಏನಿದೆ, ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ, ನಮ್ದು ಹೆಡ್ ಆಫೀಸ್ ಬಂದು ಕ್ಯಾಲಿಕಟ್ ಅಲ್ಲಿ ಇದೆ. ನಮ್ಮಲ್ಲೂ ಕೂಡ ಆಲ್ಮೋಸ್ಟ್ ಒಂದು 50 ವರ್ಷದಿಂದನೂ ಕೂಡ ಇದರಲ್ಲಿ ರಿಸರ್ಚ್ ಆಗ್ತಿರುವಂಥದ್ದು. ಇದರಲ್ಲಿ ನಾವು ಮೇಜರ್ ಆಗಿ ಫಸ್ಟ್ ರಿಲೀಸ್ ಮಾಡಿರುವಂಥ ತಳಿಗಳು ಅಂತ ಅಂದ್ರೆ ಶ್ರೀಕರ ಶುಭಕರ ಅಂತೀವಿ. ನಮ್ಮಲ್ಲಿ ಕರಿಮುಂಡ ಅಂತ ಸ್ಥಳೀಯ ತಳಿ. ಕರಿಮುಂಡದಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳಿದೆ. ನಮ್ಮಲ್ಲಿ ಒಂದು 240 ಕರಿಮುಂಡ ಗುಣಲಕ್ಷಣಗಳು ಚೇಂಜ್ ಆಗಿರುವಂತ ಒಂದು ತಳಿಗಳು
ತಳಿಗಳಿತ್ತು. ಹಾಗಾಗಿ ಆ 240 ಕರಿಮುಂಡವನ್ನು ಕೂಡ ಒಂದೇ ಸಮಯದಲ್ಲಿ ಎಲ್ಲದನ್ನು ಕೂಡ ನಾವು ಎವ್ಯಾಲ್ಯೂಯೇಟ್ ಮಾಡಿರುವಂಥದ್ದು. ಎವ್ಯಾಲ್ಯೂಯೇಟ್ ಮಾಡಿದಾಗ ಕಂಡು ಬಂದಿದ್ದೇನು ಅಂದ್ರೆ ಅದರಲ್ಲಿ 2 ಕರಿಮುಂಡ ಟೈಪ್ಸ್, ಒಂದು ಕರಿಮುಂಡ 14 ಅಂತ, ಕರಿಮುಂಡ 27 ಅಂತ, ಇದೆರಡು ಶ್ರೀಕರ ಮತ್ತೆ ಶುಭಕರ ಬಿಡುಗಡೆ ಮಾಡಿದ್ದು. ಮೀಡಿಯಂ ಕೊತ್ತು, ಮೀಡಿಯಂ ಸೈಜ್ಡ್ ಕಾಳುಗಳು, ಬಲ್ಕ್ ಡೆನ್ಸಿಟಿ ಲೀಟರ್ ವೇಟ್ ಅಂತ ಏನಂತೀವಲ್ಲ ನಾವು, 580 ರಿಂದ 600 ತನಕ ಬರುವಂತದ್ದು. ಇವೆರಡು ತಳಿಲು ಕೂಡ ಪೈಪ್ರಿನ್ ಅಥವಾ ಮೆಣಸಿಗೆ ಮೆಣಸು ಅಂತ ಕರೆಯುವಂತ ಕಾರಣ ಏನು ಅಂತ ಅಂದ್ರೆ ಅದರಲ್ಲಿರುವಂತ ಒಂದು ಕೆಮಿಕಲ್ ಆಲ್ಕಲಾಯ್ಡ್ ಅಂತೀವಿ. ಹೌದು, ಸೆಕೆಂಡರಿ ಮೆಟಬಲೈಟ್ಸ್ ಅಂತ ಕರಿತೀವಿ. ಇದು ಪೈಪ್ರಿನ್ ಅಂತ ಕರಿತೀವಿ. ರಿಲೀಸ್ ಆಗಿರುವಂತ ತಳಿಗಳಲ್ಲೆಲ್ಲ ಅತಿ ಹೆಚ್ಚು ಪೈಪ್ರಿನ್ ಇರುವಂತ ತಳಿ ಅಂತ ಅಂದ್ರೆ ಶ್ರೀಕರ. ಸಣ್ಣ ಎಲೆ ಅಡಿಕೆ ತೋಟಗಳಲ್ಲೆಲ್ಲ ಈಗಲೂ ಕೂಡ ಕೆಳಗಡೆ ಹೋದ್ರೆ ತುಂಬಾ ಜನ ಕರಿಮುಂಡ ಇಷ್ಟಪಡ್ತಾರೆ. ಯಾಕೆಂದ್ರೆ ಗಿಡಗಳ ಅಂತರ ಕಮ್ಮಿ ಇರೋದ್ರಿಂದ ಪನ್ನೀರ್ ಹಾಕಿದ್ರೆ ಅಂಟುತ್ತಾ ಅಂದ್ಬಿಟ್ಟು, ಅಂದ್ರೆ ಗಿಡಗಳು ಒಂದಕ್ಕೊಂದು ಹತ್ತಿರ ಆಗುತ್ತೆ ಅಂತ ಅಂದ್ಬಿಟ್ಟು ಕರಿಮುಂಡ ಸಣ್ಣ ಎಲೆ, ಮೀಡಿಯಂ ಕೊತ್ತು, ಒಳ್ಳೆ ಇಳುವರಿ ಕೊಡುವಂತ ತಳಿಗಳು. ಹಾಗಾಗಿ ಇದನ್ನ ಇಷ್ಟಪಡ್ತಾರೆ. ಇದು ಬಿಟ್ರೆ ನಮ್ಮಲ್ಲಿ ನೆಕ್ಸ್ಟ್ ಬಂದಂತ ತಳಿ ಅಂತಂದ್ರೆ ಪಂಚಮಿ ಅನ್ನುವಂಥದ್ದು ಐಂಪಿರಿಯನ್ ಅಂತ ಕರಿತೀವಿ ನಾವು. ವಯನಾಡಲ್ಲಿ ಕಂಡು ಬರುವಂತ ಒಂದು ಲೋಕಲ್ ತಳಿ. ಅದರಿಂದ ಆಯ್ಕೆ ಮಾಡಿರುವಂತ ಒಂದು ತಳಿ ಅಂತ ಅಂದ್ರೆ ಪಂಚಮಿ. ಇದ್ರದೊಂದು ಮೇನ್ ಗುಣಲಕ್ಷಣ ಅಥವಾ ಜನ ಇಷ್ಟಪಡೋದೇನು ಅಂತ ಅಂದ್ರೆ ಸದಾ ಹಸಿರಾಗಿರುವಂತದ್ದು, ಸ್ವಲ್ಪ ಎಲ್ಲೋಯಿಂಗ್ ಕಮ್ಮಿ ಅಂತಾನು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದು ಒಳ್ಳೆ ಗ್ರೋತ್ ಆಗುತ್ತೆ, ವಿಗರಸ್ ಆಗಿರುತ್ತೆ, ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ ಮೀಡಿಯಂ ಕೊತ್ತು, ಮೀಡಿಯಂ ಕಾಳುಗಳು. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಏನು ಅಂತ ಅಂದ್ರೆ ಇದು ಲೇಟ್ ಮೆಚೂರಿಂಗ್ ವೆರೈಟಿ. ಪನ್ಯೂರ್ 5 ನ ಹೇಳಿದ್ನೋ ಅದೇ ರೀತಿ ಇದು ಕೂಡ ತಡವಾಗಿ ಬರುವಂತ ಒಂದು ವೆರೈಟಿ. ಅಂದ್ರೆ ಯಾವ ತಿಂಗಳಲ್ಲಿ ಕೊಯ್ಲಿ ಬರುತ್ತೆ? ನಮ್ಮಲ್ಲೆಲ್ಲ ಮಾಮೂಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಯ್ದ್ರೆ ಇದು ಮಾರ್ಚ್ ಅಂಡ್ ಏಪ್ರಿಲ್ ಬರುವಂತದ್ದು, ಒಂದು ತಿಂಗಳು ತಡವಾಗಿ ಬರುತ್ತೆ. ಹೌದು. ತಳಿಗಳನ್ನ ಚೂಸ್ ಮಾಡ್ಬೇಕಾದ್ರೆ ಈ ಲೇಟ್ ಮೆಚೂರಿಂಗ್ ವೆರೈಟೀಸ್ ಕೂಡ ಯಾಕೆ ಸಜೆಸ್ಟ್ ಮಾಡ್ತೀವಿ ಅನ್ನೋದಾದ್ರೆ, ನಮ್ಮಲ್ಲಿ ಕಾಳು ಮೆಣಸನ್ನ ಮಿಶ್ರ ಬೆಳೆಯಾಗಿ ಬೆಳೆಯುವಂಥದ್ದು. ನಮ್ಮಲ್ಲಿ ಕಾಫಿನೂ ಬರುತ್ತೆ, ಕಾಳು ಮೆಣಸು ಬರುತ್ತೆ, ಪ್ಲಾಂಟರ್ಸ್ ಕಷ್ಟ ಆಗುತ್ತೆ. ಹಾಗಾಗಿ ಪಾರ್ಟ್ ಅನ್ನ ಇದನ್ನ ಯೂಸ್ ಮಾಡಿದ್ರೆ ಒಂದು ತಿಂಗಳ ತನಕ ಕಾಯ್ದು ನೀವು ಆಮೇಲೆ ಇದನ್ನ ಕೊಯ್ಲು ಮಾಡ್ಕೋಬಹುದು. ಹಾಗಾಗಿ ನಿಮ್ಮ ತೋಟಗಳಲ್ಲಿ ಪಂಚಮಿನೂ ಕೂಡ ಹಾಕೊಂಡ್ರೆ ಕೊಯ್ಲಿಗೆ ಸಹಾಯ ಆಗುವಂತದ್ದು ಇದು. ಇದಾದ್ಮೇಲೆ ನಮ್ಮಲ್ಲಿ ಇನ್ನೊಂದು ವೆರೈಟಿ ಬಂತು ಪೌರ್ಣಮಿ ಅಂತ. ಇದೊಂದು ಒಟ್ಟ ಪ್ಲಾಕಲ್ ಅಂತ ಒಂದು ಲೋಕಲ್ ಕಲ್ಟಿವರ್ ಇಂದ ಮಾಡುವಂತ. ಇದ್ರದ್ದು ವಿಶಿಷ್ಟ ಗುಣಲಕ್ಷಣ ಏನು ಅಂತ ಅಂದ್ರೆ ಇದು ನೆಮಟೋಡ್ಸ್ ಅಂತ ಏನ್ ಕರಿತೀವಲ್ಲ, ಬೇರ್ ಗಂಟು ಹುಳ, ಬೇರ್ ಜಂತು ಹುಳ ಅಂತ ಕರಿತೀವಲ್ಲ, ಈ ಹುಳಗಳಿಗೆ ಸ್ವಲ್ಪ ನಿರೋಧಕ ಶಕ್ತಿ ಇರುವಂತ ವೆರೈಟಿ. ಒಂದು ಅಡ್ವಾಂಟೇಜ್ ಇದೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಸೆಟ್ಟಿಂಗ್ ಕಮ್ಮಿ ಇದರಲ್ಲಿ. ಅಂದ್ರೆ ಪೂರ್ತಿ ಪನ್ಯೂರ್ 1 ನೋಡಿದಾಗೆ ಪಂಚಮಿ ನೋಡಿದಾಗೆ ಕಂಪ್ಲೀಟ್ ಸೆಟ್ ಆಗಲ್ಲ, ಸ್ವಲ್ಪ ಡಾಟ್ ಮಣಿಗಳು ಕಂಡು ಬರುವಂತದ್ದು. ಬಟ್ ಎಲ್ಲೆಲ್ಲಿ ಜಂತುಹುಳಗಳ ತೊಂದರೆಗಳು ತುಂಬಾ ಇದೆ ಅಲ್ಲಿ ಈ ವೆರೈಟಿನ ಪ್ರಿಫರ್ ಮಾಡಬಹುದು. ಅದು ಬಿಟ್ರೆ ನಮ್ಮಲ್ಲಿ ನೆಕ್ಸ್ಟ್ ಅಭಿವೃದ್ಧಿ ಆದಂತ ತಳಿ ಅಂತ ಅಂದ್ರೆ ಈ PLD2 ಅಂತ ಕರಿತೀವಿ, ಪಾಲೋಡ್ 2 ಅಂತ ಕರಿತೀವಿ. ಇದು ಸದರ್ನ್ ಕೇರಳದಲ್ಲಿ ಇರುವಂತ ಒಂದು ಸ್ಟೇಷನ್ ಪಾಲೋಡ್ ಅಂತ, ಅಲ್ಲಿಂದ ಸೆಲೆಕ್ಟ್ ಮಾಡಿರೋದು. ಇದು ಕೊಟ್ಟನಾಡನ್ ಅನ್ನೋ ಒಂದು ಲೋಕಲ್ ತಳಿಯಿಂದ ಸೆಲೆಕ್ಟ್ ಮಾಡಿರುವಂತದ್ದು. ಇದರದ್ದು ವಿಶಿಷ್ಟತೆ ಏನು ಅಂತ ಅಂದ್ರೆ ಎಲ್ಲಾ ತಳಿಗಳಲ್ಲೂ ರಿಲೀಸ್ ಆಗಿರುವಂತ ತಳಿಗಳಲ್ಲಿ ಅತಿ ಹೆಚ್ಚು ಎಣ್ಣೆ ಅಥವಾ ಓಲಿಯೋರೆಸಿನ್ ಅಥವಾ ಎಸೆನ್ಷಿಯಲ್ ಆಯಿಲ್ ಅಂತ ಏನ್ ಕರಿತೀವಲ್ಲ, ಅದು ಅತಿ ಹೆಚ್ಚು ಇರುವಂತದ್ದು ಈ ತಳಿಲಿ. PLD2 ತಳಿ ಹೆಸರು ಪಾಲೋಡ್ 2 ಅಂತ ಹೆಸರಿಟ್ಟಿದೀವಿ. ಅದರಲ್ಲಿ ಅತಿ ಹೆಚ್ಚು ಎಣ್ಣೆ ಇರುವಂತದ್ದು ಈ ತಳಿಲಿ. ಮತ್ತೆ ಸ್ವಲ್ಪ ಸಣ್ಣ ಕಾಳುಗಳಾಗುತ್ತೆ, ಕಂಪ್ಲೀಟ್ ಸೆಟ್ಟಿಂಗ್ ಆಗುತ್ತೆ, ಅದೊಂದು ಅಡ್ವಾಂಟೇಜು. ಎಣ್ಣೆ ಅತಿ ಹೆಚ್ಚು ಇರುತ್ತೆ. ಮತ್ತೆ ಇದನ್ನ ನಾವು ಕೋಸ್ಟಲ್ ಲೈನ್ ಅಲ್ಲಿ ಇವಾಲ್ಯೂಯೇಷನ್ ಎಲ್ಲ ಆಗಿದ್ದು ಫಾಲೋಡ್ ಆಗಿರೋದ್ರಿಂದ ಈ ತಗ್ಗು ಪ್ರದೇಶ ಅಂತ ಅಂದ್ರೆ ಈ ಸಮುದ್ರ ಮಟ್ಟದ ಹತ್ರ ತುಂಬಾ ಚಾಲ್ತಿಯಲ್ಲಿರುವಂತದ್ದು. ನಮ್ಮ ಕರ್ನಾಟಕದಲ್ಲಿ ಅಷ್ಟಿಲ್ಲ ಇದು, ನಾರ್ತನ್ ಕೇರಳದಲ್ಲೂ ಅಷ್ಟಿಲ್ಲ. ಬಟ್ ನಾವು ಸದರ್ನ್ ಕೇರಳ ಹೋದ್ರೆ ಈ ವೆರೈಟಿನ ಪ್ರಿಫರ್ ಮಾಡುವಂತದ್ದು PLD2ನ. ಇದಾದ್ಮೇಲೆ ನಮ್ಮಲ್ಲಿ ಬಂದಂತ ಇನ್ನು 2 ಹೈಬ್ರಿಡ್ಸ್ ಅಂತ ಯಾವ್ದು ಅಂತ ಅಂದ್ರೆ ಮಲಬಾರ್ ಎಕ್ಸೆಲ್ ಮತ್ತೆ ಗಿರಿಮುಂಡ ಅಂತ ಕರಿತೀವಿ. ಮಲಬಾರ್ ಎಕ್ಸೆಲ್ ಅನ್ನೋದು ಒಂದು ಹೈಬ್ರಿಡ್. ಇದು ಚೋಳಮುಂಡಿ ಇಂಟು ಪನ್ಯೂರ್ 1 ತಂದೆಯಾಗಿ ಚೋಳಮುಂಡಿನ ತಾಯಿಯಾಗಿ ಯೂಸ್ ಮಾಡಿ ಕ್ರಾಸ್ ಮಾಡಿರುವಂತ ಒಂದು ತಳಿ. ಪನ್ಯೂರ್ ಅಷ್ಟೇ ಉದ್ದ ಬರುವಂತದ್ದು. ಮಣಿಗಳು ಪಕ್ಕ ರೌಂಡ್ ಆಗಿರುತ್ತೆ, ನೀವು ನೋಡ್ತಿದ್ದಂಗೆನೆ ಗೊತ್ತಾಗುತ್ತೆ, ಒಂದ್ ರೀತಿ ಶೈನಿಂಗ್ ಇರುವಂತದ್ದು. ಹಾಗಾಗಿ ಸೆಟ್ಟಿಂಗ್ ಸ್ವಲ್ಪ ಪನ್ಯೂರ್ ಅಷ್ಟು ಕಂಪ್ಲೀಟ್ ಆಗಿ ಬರದಲ್ಲೇ ಹೋದ್ರೂ ಕೂಡ ಸೆಟ್ಟಿಂಗ್ ಸ್ವಲ್ಪ ಕಮ್ಮಿನೇ ಇದರಲ್ಲಿ. ಮತ್ತೆ ಗಿರಿಮುಂಡ ಇನ್ನೊಂದು ಹೈಬ್ರಿಡ್ ಹೇಳಿದ್ನಲ್ಲ ನಾನು, ಇದು ನೀಲಮುಂಡಿ ಇಂಟು ನಾರಾಯಕುಡಿ ಅಂತ, ಇದೆರಡು ಗಿಡಗಳನ್ನ ಕ್ರಾಸ್ ಮಾಡಿ ಡೆವಲಪ್ ಮಾಡಿರುವಂತ ವೆರೈಟಿ. ಗಿರಿಮುಂಡ ಒಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ ದಪ್ಪ ಕಾಳು, ಹೊರಗಡೆ ಸಿಪ್ಪೆ ಅಂತ ನಾವೇನ್ ಕರಿತೀವಲ್ಲ ಅದು ಸ್ವಲ್ಪ ತೆಳ್ಳಗಿರುವಂತದ್ದು. ವೈಟ್ ಪೆಪ್ಪರ್ ಏನಾದ್ರು ಮಾಡ್ತೀವಿ ಅನ್ನೋದಾದ್ರೆ ಗಿರಿಮುಂಡ ಸೂಕ್ತ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇವೆರಡು ವೆರೈಟಿದು ಇನ್ನೊಂದು ವಿಶಿಷ್ಟತೆ ಏನು ಅಂತ ಅಂದ್ರೆ ಇದು ಎಲೆ ಚುಕ್ಕಿ ರೋಗಕ್ಕೆ ಸ್ವಲ್ಪ ನಿರೋಧಕ ಶಕ್ತಿ ಇರುವಂತದ್ದು. ನಾವ್ ಇದನ್ನ ಎಲ್ಲಿ ಸಜೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಎಲ್ಲೆಲ್ಲಿ ಯಾವ ಯಾವ ಜಾಗದಲ್ಲಿ ನಮಗೆ ಮಿಸ್ಟ್ ಜಾಸ್ತಿ ಇದೆ, ಸ್ವಲ್ಪ ಹೈಯರ್ ಎಲಿವೇಶನ್ ಇದೆ ಅಂತಗಳಲ್ಲಿ ಏನಾಗುತ್ತೆ ನಮಗೆ ಕೊತ್ತು ಬೀಳುವಂತದ್ದು, ಎಲೆ ಚುಕ್ಕೆ ರೋಗ ಜಾಸ್ತಿ ಆಗುವಂತದ್ದು, ಅಂತ ಪ್ರದೇಶಗಳಿಗೆ ಇತ್ತೀಚೆಗೆ ಮಲಬಾರ್ ಎಕ್ಸೆಲ್ ಮತ್ತೆ ಗಿರಿಮುಂಡನ ಎರಡನ್ನೂ ಕೂಡ ಸಜೆಸ್ಟ್ ಮಾಡುವಂಥದ್ದು. ಅದಾದ್ಮೇಲೆ ನಮ್ಮಲ್ಲಿ ಬಂದಂಥ ತಳಿಗಳು ಅಂತ ಅಂದ್ರೆ ತೇವಂ ಮತ್ತೆ ಶಕ್ತಿ ಅಂತ.
ನಮ್ಮ IASR ವೆರೈಟೀಸಿಗಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದಂತ ಒಂದು ತಳಿ ಅಂತ ಅಂದ್ರೆ ತೇವಂ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ತೇವಮ್ಮು ಈ ಕೊಳೆ ರೋಗ ಏನಂತೀವಲ್ಲ ಅದಕ್ಕೆ ರೋಗ ನಿರೋಧಕ ಶಕ್ತಿ, ಸೊರಗು ರೋಗ ಅಂತ, ಸೊರಗು ರೋಗಕ್ಕೆ ನಿರೋಧಕ ಶಕ್ತಿ ಇರುವಂತದ್ದು. ಈ ತಳಿ ಹೇಗ್ ಬಂತು ಅಂತ ನೋಡ್ತಾ ಹೋದ್ರೆ, ಯಾರೋ ಒಬ್ರು ಇಡುಕಿಯಿಂದ ರೈತರು ಬಂದ್ಬಿಟ್ಟು ಸರ್ ನಮ್ಮಲ್ಲಿ ಇದ್ದಿದ್ದು ಎಲ್ಲಾದ್ರೂ ಹೋಗ್ಬಿಡ್ತು ಕಾಳುಮೆಣಸು, ಇದು ಯಾವುದೋ ಒಂದೇ ಒಂದು ಗಿಡ ಉಳಿದಿದೆ ಅಂತ ಬಂದು ಹೇಳಿದಾಗೆ ನಮ್ಮ ಸೈಂಟಿಸ್ಟ್ಗಳು ಹೋಗಿ ಅದನ್ನು ತಗೊಬಂದು ಲ್ಯಾಬಲ್ಲೆಲ್ಲ ಟೆಸ್ಟ್ ಮಾಡಿ, ಹೌದು ಇದಕ್ಕೊಂದು ಫೀಲ್ಡ್ ಟಾಲರೆನ್ಸ್ ಅಂತ ಕರಿತೀವಿ, ಸಹಿಷ್ಣುತಾ ಶಕ್ತಿ ಇದೆ ಅಂತ ಅಂದ್ಬಿಟ್ಟು ರಿಲೀಸ್ ಮಾಡಿರುವಂತ ತಳಿ. ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಮೀಡಿಯಂ ಕೊತ್ತು, ದಪ್ಪ ಕಾಳುಗಳು, ಒಳ್ಳೆ ಬಲ್ಕ್ ಡೆನ್ಸಿಟಿ. ರಿಲೀಸ್ ಆಗಿರೋ ವೆರೈಟೀಸ್ ಅಲ್ಲೆಲ್ಲ ಹೈಯೆಸ್ಟ್ ಲೀಟರ್ ವೇಟ್ ಬರುವಂತದ್ದು ಇದು. 1 ಲೀಟರ್ಗೆ 620 640 ಗ್ರಾಮ್ ತನಕ ಬರುತ್ತೆ. ಮಾರ್ಕೆಟ್ ನೋಡ್ತಾ ಹೋದ್ರೆ ಮಾರ್ಕೆಟ್ ಅಲ್ಲೂ ಕೂಡ ಈ ಟ್ರೇಡರ್ಸ್ ಪ್ರಿಫರ್ ಮಾಡುವಂತದ್ದು ಎರಡೇ ಲಕ್ಷಣಗಳು ಮೆಣಸಲ್ಲಿ. 1 ಲೀಟರ್ ವೇಟ್ ಎಷ್ಟಿದೆ, ಇನ್ನೊಂದು ದಪ್ಪ ಕಲ್ಲರ್ ನೋಡುವಂತ. ಹಾಗಾಗಿ ಇದ್ರಲ್ಲಿ ಅವೆರಡೂ ಕ್ಯಾರೆಕ್ಟರ್ ಚೆನ್ನಾಗಿರೋದ್ರಿಂದ ತೇವಮ್ಮು ಆಗ್ತಾನೂ ಇದೆ ಕೂಡ ವೆರೈಟಿ ಇದು. ಮತ್ತೆ ತೇವಮಲ್ಲೂ ಏನಾಯ್ತು, ನಾವ್ ಇದನ್ನ 2008-9 ರಿಲೀಸ್ ಆದ್ರೂ ಕೂಡ 10 ವರ್ಷದ ತನಕ ಪ್ಲಾಂಟಿಂಗ್ ಮೆಟೀರಿಯಲ್ ಒಂದು ಸಮಸ್ಯೆ, ಜನಕ್ಕೊಂದು ಪ್ರಚಲಿತ ಆಗಿ ಸಸಿಗಳು ಬೇಕು. ಹಾಗಾಗಿ ಇತ್ತೀಚೆಗೆ ತೇವಮ್ಮಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಿರೋದ್ರಿಂದ, ನಮ್ಮಲ್ಲಿ ಲಭ್ಯತೆ ಇರೋದ್ರಿಂದ ಇತ್ತೀಚೆಗೆ ತುಂಬಾ ಜನ ರೈತರಿಗೆ ಕೊಡ್ತಾ ಇದೀವಿ. ತುಂಬಾ ಜನ ರೈತರಿಂದನೂ ಕೂಡ ನಮಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಅಂದ್ರೆ ಪೂರ್ತಿ ನಿರೋಧಕ ಶಕ್ತಿ ಇಲ್ಲ ಅಂತಂದ್ರೂ ಒಂದು ಸಹಿಷ್ಣುತೆ ಇರೋದ್ರಿಂದ ಜನ ಇಷ್ಟಪಡುವಂತ ತಳಿ ಇದು. ಇದಾದ್ಮೇಲೆ ಇನ್ನೊಂದು ತಳಿ ಅಂತ ಅಂದ್ರೆ IASR ಶಕ್ತಿ ಅಂತ ಕರಿತೀವಿ. ಶಕ್ತಿ ಅಂತ ಹೆಸರಿಟ್ಟಿದ್ದೇ ರೋಗ ನಿರೋಧಕ ಶಕ್ತಿ ಇರುವಂತ ಒಂದು ತಳಿ ಇದು. IASR ಶಕ್ತಿ ಪೆರಾಮ್ರ ಮುಂಡಿ ಅನ್ನೋ ಒಂದು ಲೋಕಲ್ ಕಲ್ಟಿವರ್. ಇದು ಯಾವ ರೀತಿ ತಳಿ ಡೆವಲಪ್ ಆಯ್ತು ಅಂತ ಅಂದ್ರೆ, ಈ ಪೆರಾಮ್ರ ಮುಂಡಿಯಿಂದ ಬೀಜಗಳನ್ನ ತಗೊಂಡು ಒಂದು 5,000-10,000 ಬೀಜದ ಸಸಿಗಳನ್ನ ಮಾಡಿ, ಆ ಸಸಿಗಳನ್ನ ಫೈಟಾಪ್ತೆರಾ ಅಥವಾ ರೋಗ ಬರುತ್ತಲ್ಲ, ಸೊರಬು ರೋಗದ ಒಂದು ಜೀವಾಣುನ ಅದ್ರ ಮೇಲೆ ಪ್ರಯೋಗ ಮಾಡಿ, ಅದೆಲ್ಲದರಲ್ಲೂ ಕೂಡ ಇದೊಂದೇ ಗಿಡ ಅಷ್ಟು ರೋಗ ನಿರೋಧಕ ಶಕ್ತಿ ತೋರಿಸಿರುವಂತ ಇದನ್ನು ರಿಲೀಸ್ ಮಾಡಿರುವಂಥದ್ದು. ಇದರಲ್ಲಿ ಅಡ್ವಾಂಟೇಜ್ ಅಂದ್ರೆ ಫೈಟಾಪ್ತೆರಾ ರೆಸಿಸ್ಟೆನ್ಸ್ ಇರುವಂಥದ್ದು. ಎರಡನೇದು ಏನು ಅಂತ ಅಂದ್ರೆ ಡ್ರೈ ರಿಕವರಿ. ಅಂದ್ರೆ ಯೂಶುವಲಿ ಏನ್ ಮಾಡ್ತೀವಿ, 3 kg ಹಸಿನ ಒಣಗಿಸಿದ್ರೆ 1 kg ಸಿಗುವಂಥದ್ದು. ಇದರಲ್ಲಿ ನೀವು 1000 ಗ್ರಾಮ್ ಒಣಗಿಸಿದ್ರೆ ನಿಮಗೆ ಆಲ್ಮೋಸ್ಟ್ 450ರಿಂದ 430 ತನಕ, 430ರಿಂದ ಅಂದ್ರೆ 45% ಡ್ರೈ ರಿಕವರಿ, 42 to 45% ಡ್ರೈ ರಿಕವರಿ ಇರುವಂಥದ್ದು. ನಮ್ಮ ಮಾಮೂಲಿ ಬೇರೆ ಪನ್ಯೂರು, ನಮ್ಮ ತೇವಮ್ಮೆಲ್ಲ ನೋಡಿದ್ರೆ ಒಂದು 33% ಡ್ರೈ ರಿಕವರಿ. ಇದು ಆಲ್ಮೋಸ್ಟ್ 7ರಿಂದ 8% ಜಾಸ್ತಿ ಡ್ರೈ ರಿಕವರಿ ಕೊಡುವಂತ ಒಂದು ತಳಿ ಇದು. ಇದು IASR ಶಕ್ತಿ ಅಂತ. ಇದಾದ್ಮೇಲೆ ನಮ್ಮ ಕೊಡಗುವಲ್ಲಿ ರಿಸರ್ಚ್ ಆಗಿ ಕೊಡಗುವಿಂದ ರಿಲೀಸ್ ಆಗಿರುವಂತ ಒಂದು ತಳಿ ಅಂತ ಅಂದ್ರೆ ಅರ್ಕಾ ಕೂರ್ಗ್ ಎಕ್ಸೆಲ್. ಇದು IAHR ಚಟ್ಟಳ್ಳಿ ಮತ್ತೆ IASR ಅಪ್ಪಂಗ್ಳ ಇವೆರಡು ಜೊತೆಗೂಡಿ ಡೆವಲಪ್ ಮಾಡಿರುವಂತ ವೆರೈಟಿ. ಇದ್ರದ್ದು ಒಂದು ವಿಶಿಷ್ಟ ಗುಣಲಕ್ಷಣ ಏನು ಅಂತಂದ್ರೆ ಬಹಳ ಉದ್ದನೆ ಕೊತ್ತು, 17ರಿಂದ 18 ಸೆಂಟಿಮೀಟರ್ ಕೊತ್ತು ಬರುತ್ತೆ, ಕಂಪ್ಲೀಟ್ ಸೆಟ್ ಆಗುತ್ತೆ, ಅಗಲ ಎಲೆಗಳು. ಇತ್ತೀಚೆಗೆ ಜನಗಳು ಇಷ್ಟಪಡ್ತಿರೋಂಥ ತಳಿ. ಚಿಕ್ಕಮಂಗ್ಳೂರಲ್ಲೂ ಕೂಡ ಸ್ವಲ್ಪ ಜನ ರೈತರು ಬೆಳೀತಿರುವಂಥದ್ದು ಚೆನ್ನಾಗಿದೆ ಗುಣಲಕ್ಷಣ. ದಪ್ಪ ಕಾಳು, ವೈಟ್ ಪೆಪ್ಪರ್ಗೂ ಸೂಟಬಲ್ ಆಗುವಂತ ಒಂದು ತಳಿ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಇದು ಅರ್ಕಾ ಕೂರ್ಗ್ ಎಕ್ಸೆಲ್ ಅಂತ. ಇದಲ್ಲದಲೇ 1.5 ತಿಂಗಳು ಮುಂಚೆ ನಾವು ಒಂದು ಹೊಸ ತಳಿನ ಅಭಿವೃದ್ಧಿ ರಿಲೀಸ್ ಮಾಡಿದೀವಿ, ಕಮರ್ಷಿಯಲೈಸೇಷನ್ಗೆ ಶುರು ಮಾಡಿದೀವಿ. ಇದರ ಹೆಸರು IASR ಚಂದ್ರ ಅಂತ ಅಂದ್ಬಿಟ್ಟು. ಇದು ಹೈಬ್ರಿಡ್ ಅಲ್ಲೇನೆ ಸ್ಪೆಷಲ್ ಹೈಬ್ರಿಡ್ ಅಂತ. ಯಾಕೆ ಅಂತ ಅಂದ್ರೆ, ಇದನ್ನ ಚೋಳಮುಂಡಿ ಇಂಟು ತೊಮ್ಮನ್ಕುಡಿ ಅಂತ ಫಸ್ಟ್ ಕ್ರಾಸ್ ಮಾಡಿ ಬಂದಿರೋ ಹೈಬ್ರಿಡ್ನ ಮತ್ತೆ ವಾಪಸ್ಸು ತೊಮ್ಮನ್ಕುಡಿಗೆ ಕ್ರಾಸ್ ಮಾಡಿ ಡೆವಲಪ್ ಮಾಡಿರುವಂಥ ವೆರೈಟಿ. ತುಂಬಾ ಇಳುವರಿ ಪೊಟೆನ್ಷಿಯಲ್ ಇದೆ. ಸ್ವಲ್ಪ ಅರ್ಲಿ ಮೆಚೂರಿಂಗ್ ವೆರೈಟಿ, ಉದ್ದನೆ ಕೊತ್ತು, ದಪ್ಪ ಕಾಳು, ಕಂಪ್ಲೀಟ್ ಸೆಟ್ಟಿಂಗ್ ಇರುವಂಥದ್ದು. ಆಲ್ಮೋಸ್ಟ್ 1.5 ತಿಂಗಳು ಮುಂಚೆ ರಿಲೀಸ್ ಮಾಡಿದ್ರು ಕೂಡ ತುಂಬಾ ಕಡೆಯಿಂದ ಕ್ವೈರೀಸ್ ಬರ್ತಾ ಇದೆ. ನಾವೇನ್ ಮಾಡಿದೀವಿ ಅಂತಂದ್ರೆ, ಈ ವರ್ಷ ಈ ತಳಿನ ರೈತರಿಗೆ ಡೈರೆಕ್ಟಾಗಿ ಕೊಡದಲ್ಲೇ ಲೈಸೆನ್ಸಿ ಅಂತ ಕೊಡ್ತಾ ಇದೀವಿ. ಲೈಸೆನ್ಸಿ ಕೊಟ್ಟು ಅಭಿವೃದ್ಧಿ ಪಡಿಸಿ, ಅಂದ್ರೆ ಒಬ್ರಿಗೊಂದು ಜವಾಬ್ದಾರಿ ವಹಿಸಿದ್ರೆ ನರ್ಸರಿಯವರು ಅವರು ಮಲ್ಟಿಪ್ಲೈ ಮಾಡ್ಬಿಟ್ಟು ಕೊಡುವಂಥದ್ದು. ಹಾಗಾಗಿ ಲೈಸೆನ್ಸಿ ಮುಖಾಂತರ ನಾವು ಇದನ್ನ ನರ್ಸರಿಗಳಿಗೆ ಮಲ್ಟಿಪ್ಲೈ ಮಾಡಿ ಈ ಪ್ಲಾಂಟಿಂಗ್ ಸೀಸನ್ಗೆ ರೈತರಿಗೆ ಲಭ್ಯ ಆಗುತ್ತೆ ಈ ತಳಿ. ಇದು IASR ಚಂದ್ರ ಅಂತ ಹೊಸದಾಗಿ ರಿಲೀಸ್ ಆಗಿರುವಂತ ಒಂದು ತಳಿ. ಇದಿಷ್ಟು ಕೂಡ IASR ಇಂದ ರಿಲೀಸ್ ಆಗಿರುವಂತ ತಳಿಗಳ. ಇನ್ನ ರೈತರಿಂದನೂ ಕೆಲವು ಅಭಿವೃದ್ಧಿ ಆಗಿವೆ ಅಂತ ಹೇಳಿ. ಹೌದು ನಮ್ಮಲ್ಲಿ PPVFRE ಅಂತ ಕರಿತೀವಿ, ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಅಂತ. ಇದು ಡೆಲ್ಲಿಲಿ ಇರುವಂತ ಒಂದು ಅಥಾರಿಟಿ. ರೈತರು ಕೂಡ ಒಂದು ತಳಿಗಳನ್ನ ಅಭಿವೃದ್ಧಿ ಪಡಿಸಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ನೋಂದಣಿ ಮಾಡುವಂತ ಒಂದು ಸಂಸ್ಥೆ ಇದು. ಇದರಲ್ಲಿ ಕರ್ನಾಟಕದಿಂದ 1 ಆಗಿದೆ, ಕೇರಳದಿಂದ 3 ಆಗಿದೆ, 2 ಪೈಪ್ಲೈನ್ ಅಲ್ಲಿ ಇದೆ. ಹಾಗಾಗಿ ಇದರಲ್ಲಿ ನೋಂದಣಿ ಆಗಿರುವಂತ ವೆರೈಟೀಸ್ಗಳು ಯಾವ್ದು ಅಂತ ಅಂದ್ರೆ ತೆಕ್ಕನ್ ಅಂತ ಕರಿತೀವಿ. ತೆಕ್ಕನ್ ಅಂತ ತುಂಬಾ ಜನಕ್ಕೆ ಗೊತ್ತು. ಇದು ಮಲ್ಟಿ ಬ್ರಾಂಚ್, ಅಂದ್ರೆ ಒಂದು ಕೊತ್ತಲ್ಲಿ ಕವಲುಗಳಿಂದ ಬ್ರಾಂಚಸ್ ಆಗುವಂತದ್ದು. ಇದು ತುಂಬಾ ಪ್ರಚಲಿತ ಆಯ್ತು ಬಂದಾಗ. ಕೊಡಗು ರೈತರು ಕೂಡ ಅತಿ ಹೆಚ್ಚು ದುಡ್ಡು ಕೊಟ್ಟು ತಂದಿರುವಂತದ್ದಿದೆ. ಬಟ್ ಇದ್ರಲ್ಲಿ ಒಂದು ನ್ಯೂನ್ಯತೆ ಅನ್ನೋದು ಏನು ಅಂತ ಅಂದ್ರೆ, ಹಾರ್ವೆಸ್ಟ್ ಮಾಡಿದಾಗ ಎಲ್ಲಾ ಕೊತ್ತಲ್ಲೂ ಕೂಡ ಒಂದೇ ರೀತಿ ಕಾಳುಗಳ ಸೈಜ್ ಸಿಗಲ್ಲ.
50% ದೊಡ್ಡದು ಸಿಕ್ಕಿದ್ರೆ ಇನ್ನು 50% ಸಣ್ಣ ಸಿಗುತ್ತೆ. ಹಾಗಾಗಿ ತುಂಬಾ ಜನ ಇಷ್ಟಪಡ್ಲಿಲ್ಲ ಇದನ್ನ. ಸ್ಟಾರ್ಟಿಂಗ್ ಇದ್ದಷ್ಟು ಇಷ್ಟ ಈಗ ಇಲ್ಲ ಜನಕ್ಕೆ. ಇದು ತೆಕ್ಕನ್ ಅಂತ ಮಲ್ಟಿ ಬ್ರ್ಯಾಂಡ್ ಬಟ್ ವಿಶಿಷ್ಟವಾಗಿರುವಂತ ಒಂದು ತಳಿ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎರಡನೇದು ಬಂದು ಕುಂಬಕಲ್ ಅಂತ ಕರಿತೀವಿ. ಇದು ಕೇರಳದಲ್ಲೇ ರಿಲೀಸ್ ಆಗಿರುವಂತದ್ದು. ಕುಂಬಕಲ್ 1 ಅಂತ, ಈಗ 2, 3 ಅಂತ ಎಲ್ಲ ಮಾಡಿದ್ದಾರೆ ರೈತರು ಅನ್ನೋದು ಇದೆ ಪ್ರಚಲಿತ. ಕುಂಬಕಲ್ಲು ಕೂಡ ಮೀಡಿಯಂ ಕೊತ್ತು, ಸ್ವಲ್ಪ ದಪ್ಪ ಕಾಳು, ಕಂಪ್ಲೀಟ್ ಸೆಟ್ ಆಗುವಂಥದ್ರಿಂದ ತುಂಬ ಜನ ಅಲ್ಲಿಗೆ ಹೋಗಿ ಕೂಡ ತಂದು ಮಾಡಿರೋವಂಥದ್ದು ಇದ್ದಾರೆ ಇಲ್ಲಿ. ಇನ್ನೊಂದು ಅಗಲಿ ಪೆಪ್ಪರ್ ಅಂತ ಇದೆ. ಇದು ಇನ್ನೊಂದು ವಿಶಿಷ್ಟವಾಗಿರುವಂಥ ಒಂದು ತಳಿ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈ ತಳಿ ಹೇಗೆ ರಿಜಿಸ್ಟರ್ ಆಯಿತು, ನೋಂದಣಿ ಆಯಿತು ಅಂತ ಹೋದರೆ ಅದೇ ರೈತರು ಬಂದ್ಬಿಟ್ಟು ಸೈಂಟಿಸ್ಟ್ಗಳ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ಸರ್ ನನ್ನ ತೋಟದಲ್ಲಿ ತುಂಬ ಬೇರೆ ಬೇರೆ ರೀತಿ ಇದೆ, ಹಕ್ಕಿಗಳು ಬಂದು ಎಲ್ಲದನ್ನು ತಿನ್ನುತ್ತೆ, ಇದೊಂದನ್ನು ತಿನ್ನಲ್ಲ ಅಂತ ಹೇಳಿದ್ರಂತೆ. ಹೇಗೆ ಅಂತ ಹೋಗಿ ನೋಡಿದಾಗ ಅದರಲ್ಲಿ ಸಿಪ್ಪೆ ಏನಿದೆಯಲ್ಲ ತುಂಬ ತೆಳುವಿನ ಸಿಪ್ಪೆ, ಹಾಗಾಗಿ ಅಕ್ಕಿಗಳಿಗೆ ಇಷ್ಟಪಡಲ್ಲ. ಈ ಬೇಸಿಸ್ ಮೇಲೆ ನಾನು ನಮ್ಮ ಸಹೋದ್ಯೋಗಿಗಳೆಲ್ಲ ಸೇರಿ ಸಿಪ್ಪೆಗಳ ಗಾತ್ರ ಎಷ್ಟಿದೆ ಅನ್ನೋದನ್ನು ಕೂಡ ಒಂದು ಸ್ಟಡಿ ಮಾಡಿ ಪಬ್ಲಿಷ್ ಮಾಡಿರುವಂಥದ್ದಿದೆ. ಅದರಲ್ಲಿ ಈ ತೆಳುವನೆ ಸಿಪ್ಪೆ ನಮಗೆ ಕಂಡು ಬಂದಿದ್ದು ಅಗಲಿ ಪೆಪ್ಪರಲ್ಲಿ. ಇದರದ್ದು ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ಹೈಯೆಸ್ಟ್ ಡ್ರೈ ರಿಕವರಿ. ಪ್ರಚಲಿತವಾಗಿರುವಂಥ ಮೆಣಸುಗಳಲ್ಲೆಲ್ಲ ಅತಿ ಹೆಚ್ಚು ಡ್ರೈ ರಿಕವರಿ ಅಂದರೆ ಒಣಗಿರುವಂಥದ್ದು ಸಿಗುವಂಥದ್ದು ಇದು 45% 48% ಡ್ರೈ ರಿಕವರಿ ಸಿಗ್ತಾ ಇದೆ. ಅಂದ್ರೆ ಒಂದು 10% 15% ನಿಮಗೆ ಮೀಡಿಯಂ ಕೊತ್ತು, ದಪ್ಪ ಕಾಳು. ಹಾಗಾಗಿ ಅಗಲಿ ಪೆಪ್ಪರ್ ಅಂತ ಅಂದ್ರೆ ಈ ಪೆಪ್ಪರ್ ಆಗುತ್ತೆ. ಇನ್ನು ಕರ್ನಾಟಕದಿಂದ ನೋಂದಣಿ ಆಗಿರುವಂತ ಒಂದು ತಳಿ ಅಂತ ಅಂದ್ರೆ ಸಿಗಂದಿನಿ ಅಂತ. ಸಿಗಂದಿನಿ ರಮಾಕಾಂತ್ ಹೆಗಡೆ ಅವರು ಈ ಶಿರ್ಸಿ ಸಿದ್ದಾಪುರದ ಹತ್ರ ಒಂದು ಹಳ್ಳಿಲಿ ಇದು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ನೋಂದಣಿ ಆಗಿರುವಂತ ಒಂದು ತಳಿ. ಇದು ನಮ್ಮ ಅಡಿಕೆ ತೋಟಗಳಲ್ಲಿ, ತಗ್ಗು ಪ್ರದೇಶಗಳಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂಥದ್ದು. ಉದ್ದನೆ ಕೊತ್ತು, ಸೆಟ್ಟಿಂಗು ಚೆನ್ನಾಗಾಗತ್ತೆ, ಮತ್ತೆ ದಪ್ಪ ಕಾಳು. ಅವರು ಮೇಜರ್ ಆಗಿ ಇದರಿಂದ ಬಿಳಿ ಮೆಣಸು ಮಾಡ್ಬಿಟ್ಟು ಮಾರ್ತಿರುವಂಥದ್ದಿದೆ. ಬಿಳಿ ಮೆಣಸಿಗೆ ಬಹಳ ಸೂಕ್ತವಾಗಿರುವಂಥ ತಳಿ ಸಿಗಂದಿನಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ದಪ್ಪ ಕಾಳು, ಹಾಗಾಗಿ ಇತ್ತೀಚಿನ ರೈತರುಗಳು ಕೂಡ ತುಂಬಾ ಸಿಗಂದಿನಿನೂ ಕೂಡ ಅವರ ತೋಟಗಳಲ್ಲಿ ನೆಡುವಂಥದ್ದು ಇರುವಂಥದ್ದು. ಇದಿಷ್ಟು ರೈತರಿಂದ ಬಿಡುಗಡೆ ಆಗಿರುವಂಥ ತಳಿ. ಇದಲ್ದಲೇನೆ ಕೂಡ ಇನ್ನೂ ಒಂದು 3-4 ಯಾವುದೇ ತಳಿನ ನಾವು ಹಾಗೇನೆ ನೋಂದಣಿ ಮಾಡಿಸ್ಲಿಕ್ಕಾಗಲ್ಲ. ಮತ್ತೆ IASR ಕ್ಯಾಲಿಕಟ್ ಏನಿದೆಯಲ್ಲ, ಇದೊಂದು ನೋಡಲ್ ಏಜೆನ್ಸಿ. ಯಾವುದೇ ಮೆಣಸು ತಳಿಗಳು ಮೌಲ್ಯಮಾಪನ ಮಾಡ್ತಾರೆ. ಹೌದು, ನಾವು ಹೋಗಿ ಅದು ವ್ಯಾಲ್ಯೂಯೇಷನ್ ಮಾಡಿ ಅದ್ರ ರಿಪೋರ್ಟ್ ಕೊಟ್ಟಾಗ್ಲೇನೆ ರಿಜಿಸ್ಟರ್ ಆಗುವಂಥದ್ದು. ಪೈಪರ್ ನಯಗ್ರಾಮ್ ಅಂತ ಏನಂತೀವಲ್ಲ, ಅದರಿಂದ ರೈತರುಗಳು ರಿಜಿಸ್ಟರ್ ಆಗಿರುವಂಥ ತಳಿ ಅಂತ ಅಂದ್ರೆ ಇದು 4 ತಳಿ. ಇನ್ನು 2-3 ತಳಿಗಳು ಎವಾಲ್ಯೂಯೇಷನ್ ಸ್ಟೇಜಲ್ಲಿ ಇದೆ. 1 ವರ್ಷ 2 ವರ್ಷ ಆದ್ರೆ ಇದರಲ್ಲೂ ರಿಲೀಸ್ ಆಗಿರುವಂಥದ್ದು. ನೀವು ತಳಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಇಂಟೆಲಿಜೆನ್ಸ್ನ ತೋರಿಸ್ಬೇಕಾಗತ್ತೆ. ನಿಮ್ಮ ಮ್ಯಾನೇಜ್ಮೆಂಟ್ಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಮ ಪ್ರದೇಶಕ್ಕೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ಒಂದಿಷ್ಟು ಯೋಚನೆ ಮಾಡಿ ಸೆಲೆಕ್ಟ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಮತ್ತೆ ಪ್ರತಿಯೊಂದು ರೋಗಕ್ಕೂ ಕಂಪ್ಲೀಟ್ ಆಗಿಲ್ಲ ಅಂತ ನುಕ್ಸರ್ ಮಾಡುವಂತ ಒಂದಿಷ್ಟು ತಳಿಗಳಿದೆ. ಅದಕ್ಕೆ ಉತ್ತರವಾಗಿ ಸ್ವಲ್ಪ ತಳಿಗಳಿದೆ. ಈಗ ನಾವು ಸೊರಗು ರೋಗ ಅಥವಾ ವಿಲ್ಟ್ ಅಂತ ನಾವೇನ್ ಶೀಘ್ರ ಸೊರಗು ರೋಗ, ಇದಕ್ಕೆ ನಿರೋಧಕ ಶಕ್ತಿ ಇರುವಂತ ತಳಿ ಅಂತ ಅಂದ್ರೆ IASR ತೇವಂ ಅಂತ, IASR ಶಕ್ತಿ ಅಂತ, ಈವನ್ ವಿಜಯಲ್ಲೂ ಕೂಡ ಇದಿದೆ. ಅದಲ್ದೇ ಕೂಡ ಪನ್ಯೂರ್ 10 ಅಂತ ಏನ್ ಬಂದಿದೆಯಲ್ಲ. ಹಾಗಾಗಿ ಇದಿಷ್ಟು ತಳಿಗಳು ರೋಗ ನಿರೋಧಕ ಶಕ್ತಿ ಇರುವಂತದ್ದು. ನೆಕ್ಸ್ಟ್ ಭಾಗಕ್ಕೆ ಬರೋದಾದ್ರೆ ಜಂತುಹುಳು ಅಥವಾ ನೆಮಟೋಡಿಕ್ ಎಲೆಗಳು ಹಳದಿ ಆಗೋದು, ಬೇರಲ್ಲಿ ಗಂಟಾಗುವಂಥದ್ದು. ಇದು ಮೆಣಸಲ್ಲಿ ಇತ್ತೀಚೆಗೆ ಕಂಡು ಬರ್ತಿರುವಂತ ಮೇಜರ್ ಪ್ರಾಬ್ಲಮ್. ಇದು ತುಂಬಾ ಜಾಸ್ತಿ ಇದೆ ಅಂತ ಅಂದ್ರೆ ಪೌರ್ಣಮಿ ಅಂತ ನಮ್ಮಲ್ಲಿ ರಿಲೀಸ್ ಆಗಿರುವಂತ ವೆರೈಟಿ ಅದು. 3ನೇ ರೋಗ ಅಂತ ಬಂದ್ರೆ ಎಲೆ ಚುಕ್ಕೆ ರೋಗ ಅಥವಾ ಆಂಥ್ರಕ್ನೋಸ್ ಅಂತ ಕರಿತೀವಿ. ಇದಕ್ಕೆ ಗಿರಿಮುಂಡ ಮತ್ತೆ ಮಲಬಾರ್ ಎಕ್ಸೆಲ್ ಈ ತಳಿಗಳು ಬಹಳ ಸೂಕ್ತ ಆಗುತ್ತೆ. ಆತ್ಮೀಯ ರೈತ ಬಾಂಧವರೇ, ಈ ಕರಿಮೆಣಸಿನ ತಳಿಗಳ ಬಗ್ಗೆ ಮತ್ತೆ ಅವುಗಳ ಆಯ್ಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MS ಶಿವಕುಮಾರ್ ಅವರನ್ನು ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944 99 63 088. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944 99 63 088. ತುಂಬ ಸಂತೋಷ ಡಾಕ್ಟರ್ ಶಿವಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕರಿಮೆಣಸಿನಲ್ಲಿರುವಂಥ ವಿವಿಧ ತಳಿಗಳು ಯಾವ್ಯಾವು, ಅವುಗಳ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.